ಇವರು ತಮ್ಮೆಲ್ಲ ಒಡವೆ ಮನೆಯನ್ನ ಮಾರಿ ವಿದ್ಯಾರ್ಥಿ ನಿಲಯವನ್ನ ನಡೆಸಿದವರು. ವಿಜಯಪುರ ಒಂದೇ ಜಿಲ್ಲೆಯಲ್ಲಿ 600ಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನ ಹೆಚ್ಚಿಸಿದವರು. ಜೀವನ ಶಿಕ್ಷಣ ಎನ್ನುವ 100 ವರ್ಷ ಪೂರೈಸಿದ ಶೈಕ್ಷಣಿಕ ಮಾಸಿಕ ಪತ್ರಿಕೆಯನ್ನ ಸ್ಥಾಪಿಸಿದವರು ಅವರೇ ಡೆಪ್ಯೂಟಿ ಚನ್ನಬಸಪ್ಪನವರು. ಚನ್ನಬಸಪ್ಪನವರು 1834 ನವೆಂಬರ್ 1ರಂದು ಬೆಳಗಾವಿ ಜಿಲ್ಲೆಯ ಗೋಕಾಕದಲ್ಲಿ ಜನಿಸಿದ್ರು. ತಂದೆ ಬಸವಲಿಂಗಪ್ಪನವರು ಮತ್ತು ತಾಯಿ ತಿಮ್ಮಮ್ಮನವರು. ಇವರ ಪ್ರಾರಂಭಿಕ ಶಿಕ್ಷಣ ನಡೆದಿದ್ದು ಧಾರವಾಡದಲ್ಲಿ. ಬಾಲಕ ಚನ್ನಬಸಪ್ಪನವರು ಇಂಗ್ಲಿಷ್ ಕಲಿಯುವ ಹಂಬಲದಿಂದ ಯಾರಿಗೂ ಹೇಳದೆ ಕೇಳದೆ ಪುಣೆ ಕಡೆ ನಡೆದೇ ತಲುಪಿದ್ದರು. ಪುಣೆಯಲ್ಲಿ ಅವರಿಗೆ ಆಶ್ರಯ ನೀಡಿದವರು ಗೋವಿಂದರಾವ್ ಮೆಹಂಡಳೇಕರ ಅವರು. ಓದಿನಲ್ಲಿ ಪಾರಂಗತರೆನಿಸಿದ ಚನ್ನಬಸಪ್ಪನವರು ಪ್ರತಿ ತಿಂಗಳು 10 ರೂಪಾಯಿ ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದರಂತೆ. ಅಂದಿನ ಕಾಲದಲ್ಲಿ ಕೆಲಸದಲ್ಲಿದ್ದವರಿಗೆ ಸಂಬಳ ಅಷ್ಟು ಬರುತ್ತಿದ್ದರೆ ಹೆಚ್ಚು. ಚನ್ನಬಸಪ್ಪನವರು ಇಂಗ್ಲೆಂಡಿನಲ್ಲಿ ಆಗತಾನೆ ತೆರೆದ ಕೂಪರ್ಸ್ ಹಿಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಲು ಆಯ್ಕೆಯಾದ 5 ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು. ಆದರೆ ಕಾರಣಾಂತರಗಳಿಂದ ಅವರು ಅಲ್ಲಿಗೆ ಹೋಗಲಿಲ್ಲ. ನಂತರ 1855ರಲ್ಲಿ ಧಾರವಾಡಕ್ಕೆ ವಾಪಸ್ ಬಂದರು. ಕೆಲಕಾಲ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡಿದ್ರು. ಅಷ್ಟರಲ್ಲಿ ಧಾರವಾಡದಲ್ಲಿ ನೂತನವಾಗಿ ಆರಂಭಗೊಂಡ ನಾರ್ಮಲ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಆಯ್ಕೆಗೊಂಡರು. ಶಿಕ್ಷಣ ಇಲಾಖೆಯನ್ನು ಪ್ರವೇಶಿಸಿ 1861ರಲ್ಲಿ ಬೆಳಗಾಂ ಜಿಲ್ಲೆಯ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಎನಿಸಿದರು. ಹೀಗಾಗಿ ಅವರ ಹೆಸರಿನ ಮುಂದೆ ಡೆಪ್ಯೂಟಿ ಎನ್ನುವ ಹೆಸರು ಅಂಟಿಕೊಳ್ತು. ಚನ್ನಬಸಪ್ಪನವರು ಅಧಿಕಾರಕ್ಕೆ ಬರುವ ಮುನ್ನ ಧಾರವಾಡ, ಬೆಳಗಾವಿ, ಬಿಜಾಪುರ ಜಿಲ್ಲೆಯ ಕನ್ನಡ ಶಾಲೆಯ ಸಂಖ್ಯೆ ಕೇವಲ 34. ಚನ್ನಬಸಪ್ಪನವರ 10 ವರ್ಷದ ಆಡಳಿತದಲ್ಲಿ ಅಲ್ಲಿ ಕನ್ನಡ ಶಾಲೆಗಳ ಸಂಖ್ಯೆ 668ಕ್ಕೆ ಏರಿತು. ಸ್ವಯಂ ತಾವೇ ಪಠ್ಯಪುಸ್ತಕವನ್ನ ರಚಿಸಿದರು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಚಿತ್ರದುರ್ಗದ ನಿರಂಜನ ಜಗದ್ಗುರು ಬೃಹನ್ಮಠದ ಮಹಾಲಿಂಗ ಸ್ವಾಮಿಗಳ ಮನವೊಲಿಸಿ ಬೆಳಗಾವಿಯಲ್ಲಿ ವೀರಶೈವ ಉಚಿತ ವಿದ್ಯಾರ್ಥಿ ನಿಲಯವನ್ನ ತೆರೆದರು. ಸ್ವಾಮಿಗಳ ನಿಧನ ನಂತರ ತಾವೇ ಇದರ ಆರ್ಥಿಕ ಹೊಣೆಯನ್ನ ಹೊತ್ತರು. ಆ ಕಾಲದಲ್ಲಿ ಹೆಂಡತಿ ಮೈಮೇಲಿನ ಒಡವೆ ಮನೆಯನ್ನ ಮಾರಿ ವಿದ್ಯಾರ್ಥಿ ನಿಲಯದ ನಿರ್ವಹಣೆ ಮಾಡಿದ್ದರಂತೆ. ಚನ್ನಬಸಪ್ಪನವರು ಕಾಮಿಡಿ ಆಫ್ ಎರರ್ಸ್ ಮತ್ತು ಮ್ಯಾಕ್ಬೆತ್ ಕೃತಿಗಳನ್ನ ಪ್ರಕಟಿಸಿದ್ರು. ಮ್ಯಾಕ್ಬೆತ್ ಕೃತಿಯ ಮೂಲಕ ಶೇಕ್ಸ್ಪಿಯರ್ ಅನ್ನು ಮೊದಲು ಕನ್ನಡಕ್ಕೆ ತಂದವರು ಚನ್ನಬಸಪ್ಪನವರು. ಚನ್ನಬಸಪ್ಪನವರು ಶತಮಾನೋತ್ಸವವನ್ನು ಆಚರಿಸಿದ ಕನ್ನಡದ ಏಕಮೇವ ಶೈಕ್ಷಣಿಕ ಮಾಸಿಕ ಜೀವನ ಶಿಕ್ಷಣ ಪತ್ರಿಕೆಯ ಸ್ಥಾಪಕರಾಗಿದ್ದವರು. ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿದ್ದ ಚನ್ನಬಸಪ್ಪನವರಿಗೆ ಜೀವನವೇ ಶಿಕ್ಷಣ ಶಾಲೆಯಾಗಿದ್ದರಲ್ಲಿ ಅಚ್ಚರಿಯಿಲ್ಲ. ಡೆಪ್ಯೂಟಿ ಚನ್ನಬಸಪ್ಪನವರು 1881ರಲ್ಲಿ ಜನವರಿ 4ರಂದು ನಿಧನರಾದರು.